ಅವನು ಏನು ಹೇಳ್ತಾನೆ, ಪ್ರೋವೋಕ್ ಮಾಡಿದ್ರು, ಆ ಥರ ಮಾತಾಡೋದಕ್ಕೆ ಪ್ರೋವೋಕ್ ಮಾಡಿದ್ರು ಅಂತಾನೆ ಸರ್. ನಾನು ಒಬ್ಳು ಕಲಾವಿದೆ, ನನಗೆ ಫಸ್ಟ್ ಆಫ್ ಆಲ್ ಅವ್ನು ಆ ಥರ ಮಾತಾಡ್ತಾನೆ ಅನ್ನೋದು ಒಂದು ಯೋಚನೆ ಸಹ ಇಲ್ಲ. ನಾನು ಈಗ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಮೊದಲನೇ ಲಾಂಚ್ ಎಪಿಸೋಡಲ್ಲಿ ಬೇಕಾದ್ರೆ ತೆಗೆದು ನೋಡಿ, ಇವಾಗ ಅಂತ ಈ ಮಟ್ಟಿಗೆ ನಾನು ಹೇಳಿಕೆ ಕೊಡ್ತಿಲ್ಲ, ಆವಾಗಲೇ ನಾನು ಹೇಳಿಕೆ ಕೊಟ್ಟಿದ್ದೀನಿ. ನನಗೆ ಕಲಾವಿದೆ ಆಗಬೇಕು, ನಾನೊಬ್ಳು ಡ್ಯಾನ್ಸರ್ ಆಗಬೇಕು ಅಂತ ಕಿಚ್ಚು ಹುಟ್ಟಿದ್ದೆ ಕಲಾಸಿ ಪಳ್ಯ ಸಿನಿಮಾ ಸುಂಟ್ರಗಾಳಿ ಸಾಂಗು, ರಕ್ಷಿತಾ ಮೇಡಮ್ ಮತ್ತು ದರ್ಶನ್ ಸರ್ ಜೋಡಿ ನೋಡಿ. ನಾನು ಇವತ್ತಿಗೂ ಕಲಾವಿದೆ ಆಗೋಕ್ಕೆ ಒಂದು ಹುಮ್ಮಸ್ಸು, ಒಂದು ಸ್ಟ್ರೆಂತು ಅವತ್ತು ನನಗೆ ಹುಟ್ಟಿದ್ದ ಅವರಿಂದನೇ. ಇವತ್ತು ನಾನು ಕಲಾವಿದೆ ಆಗಿರೋದು ನಾನು ಅವರಿಂದನೇ. ಅಂಥದ್ರಲ್ಲಿ ಅಂಥ ಕಲಾವಿದರು, ಇನ್ನು ಶಿವಣ್ಣನ ಸಿನಿಮಾಗಳು ಎಲ್ಲ 10 ಸತಿ ನಾನು ಟಾಕೀಸಲ್ಲಿ ನೋಡ್ತಿದ್ದಂಥವಳು. ಅಂಥವಳು ಅಯ್ಯೋ ನೀನು ಇವ್ರ ಬಗ್ಗೆ ಮಾತಾಡು ಅಂತ ಪ್ರೊವೋಕ್ ಮಾಡೋಕ್ಕಾಗತ್ತೆ ಸರ್. ಚಿಕ್ಕ ಮಕ್ಳಿಗೂ ಗೊತ್ತಾಗುತ್ತೆ ಸರ್ ಅದು ಎಷ್ಟು ಸುಳ್ಳು ಹೇಳ್ತಾನೆ ಅವನು ಅಂತ. ಇಲ್ಲ ಸರ್, ನಾನು ಆ್ಯಕ್ಚುಲಿ ನಾನು ಹೇಳ್ತಿಲ್ವ, 2ನೇ ಭಾಗ ಬಿಟ್ನಲ್ಲ ಸರ್ ಅವ್ನು ಏನು ಅಂತ ತೋರ್ಸೋಕ್ಕೆ ಅಂತ ಅಂದ್ಬಿಟ್ಟು, ಅದಕ್ಕೂ ಮುಂಚೆ ಅದು ಅಪ್ಲೋಡ್ ಮಾಡೋಕ್ಕೂ ಮುಂಚೆ ನಾನು NR ರಮೇಶ್ ಸರ್ ಮನೆಗೆ ಹೋಗಿದ್ದೆ. ಅದು ನೋಡಿ ಸರ್, ಇದು ನೀವು ಫುಲ್ ಕೇಳಿಸ್ಕೊಳ್ಳಿ, ಅವಾಗ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಹೋಗಿದ್ದೆ. ಬಟ್ ಅವ್ರು ಇರಲಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ರು. ಅದಾದಮೇಲೆ ಕಂಟಿನ್ಯೂಸ್ ಕಾಲ್ ಮಾಡ್ತಿದ್ದೆ. 3ನೇ ದಿನಕ್ಕೇನೋ ನನಗೆ ವಾಪಸ್ ಅವರೇ ಕಾಲ್ ಮಾಡಿದ್ರು. ಜಸ್ಟ್ ಸರ್ ಒಂದೇ ಅಷ್ಟೇ, ನಿಮ್ಮ ರಾಜಕೀಯ ನೀವು ಬಗೆಹರಿಸ್ಕೊಳ್ಳಿ ಏನೇನಿದೆ, ಬಟ್ ನಾನು ಅವನೇನು ಮಾತಾಡಿದ್ದೀನಿ ಅದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಕಟ್ ಮಾಡಿಬಿಟ್ರು. ನಾನು ಏನು ಕ್ಲಾರಿಫಿಕೇಷನ್ ಕೊಡಬೇಕು ಅಂತಿದ್ದೆ ಅದು ತಗೊಂಡಿಲ್ಲ. ಮತ್ತೆ ಹೋಗಿ ಅವ್ರನ್ನ ಕಾಲಿಡ್ದು ಅದು ಕಣ್ಣೀರಿಟ್ಟು ಮೊಸಳೆ ಕಣ್ಣೀರಿಟ್ಕೊಂಡು ಅದೇನು ಡ್ರಾಮಾ ಮಾಡಿ ಬಕೆಟ್ ಹಿಡ್ದು ಅದೇನು ನಂಬಿಸಿದನೋ ದೇವರಾಣೆ ನನಗೆ ಗೊತ್ತಿಲ್ಲ. ದಕ್ಷಿಣ ಭಾಗದ ಒಬ್ಬ ಸಾರ್ವಭೌಮ ರಾಜ್ಕುಮಾರ್ ಅವ್ರನ್ನ ಕಳ್ಕೊಂಡಿದ್ದೀವಿ, ಹಾಗೆ ವಿಷ್ಣುವರ್ಧನ್ ಕಳ್ಕೊಂಡಿದ್ದೀವಿ, ಅಂಬರೀಷ್ ಅವ್ರನ್ನ ಕಳ್ಕೊಂಡಿದ್ದೀವಿ. ಈಗ ನಮ್ಮ ಕಳಸ ನಮ್ಮ ರಾಜ್ಯದ ಒಂದು ಕಳಸ ಇದ್ದಂಥ ಇದ್ರು ಪುನೀತ್ ರಾಜ್ಕುಮಾರ್ ಅವರನ್ನು ಕಳ್ಕೊಂಡಿದ್ದೀವಿ. ಆ ದುಃಖದಲ್ಲಿ ನಮ್ಮ ರಾಜ್ಯ ಪೂರ್ತಿ ಎಲ್ಲ ಕನ್ನಡಿಗರು ಇನ್ನೂ ನೋವು ಅದು ಒಂದು ಇನ್ನೂ ಬಿಟ್ಟು ಬಂದಿಲ್ಲ, ಆ ದುಃಖದಲ್ಲಿ ಇನ್ನೂ ಹೊರಗೆ ಬಂದಿಲ್ಲ. ಆಗಿರುವಾಗ ಶಿವಣ್ಣನವರ ದೊಡ್ಡ ಮನೆಯ ಶಿವಣ್ಣನವರ ಸಾವನ್ನು ಬಯಸುವಂಥ ಮನಸ್ಥಿತಿ ಇದೆಯಲ್ಲ, ಕೆಟ್ಟ ಮನಸ್ಥಿತಿ, ಇದು ಯಾರಿಗೆ ಅದು ತಗೊಳಕ್ಕಾಗುತ್ತೆ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಬೇಕಲ್ಲ ಸರ್. ಹಾಗೆ ದರ್ಶನ್ಗೆ ಏನೋ ಅತಾಚುರಿ ಏನೋ ಆಗಿರ್ಬೋದು, ಆದರೆ ಅವ್ರಿಗೂ ಸಹ ಒಂದು ಕೆಟ್ಟದನ್ನು ಬಯಸೋದು, ಧ್ರುವ ಸರ್ಜಾ ಅವ್ರಿಗೂ ಸಹ ಕೆಟ್ಟದನ್ನು ಬಯಸೋದು, ಇದು ಇಷ್ಟು